ಯೋಜನೆಯ ಕಾಲುವೆಯ ನೀರಿನ ಬಗ್ಗೆ ಬೆಳೆದು ನಿಂತಿರುವ ಬೆಳೆಗಳಿಗೆ ಏಪ್ರಿಲ್ 20ರವರೆಗೆ ನೀರು ಕೊಡಬೇಕಂತೇಳಿ ಈಗಾಗಲೇ ಕರ್ನಾಟಕ ಪ್ರಾಂತ ರೈತ ಸಂಘವು ಸುರಪುರ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಶ್ರೀ ರಾಜ ವೇಣುಗೋಪಾಲ್ ನಾಯ್ಕ ಅವರಿಗೆ ಮನೆಯ ಮುಂದೆ ರೈತರ ಒಂದು ಸತ್ಯಾಗ್ರಹ ಚಳವಳಿ ಮುಖಾಂತರ ಮನವಿ ಪತ್ರ ಸಲ್ಲಿಸಲಾಗಿದೆ. ಅದೇ ರೀತಿಯಾಗಿ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಕೇಂದ್ರ ಸ್ಥಾನವಾಗಿರ್ತಕ್ಕಂಥ ನೀರಾವರಿ ಸಲಹಾ ಸಮಿತಿಯ ಕಾರ್ಯದರ್ಶಿಯಾಗಿ ಹಾಗೂ ಮುಖ್ಯ ಇಂಜಿನಿಯರ್ ಆಗಿರ್ತಕ್ಕಂಥ ಪ್ರೇಮ್ ಸಿಂಗ್ ಅವರಿಗೆ 10ನೇ ತಾರೀಕು ಇದೇ ತಿಂಗಳ 10ನೇ ತಾರೀಕು ನೂರಾರು ರೈತರು ಹೋಗಿ ನಾವು ಬೆಳೆದು ನಿಂತಿರ್ತಕ್ಕಂಥ ಬೆಳೆ ರಕ್ಷಣೆ ಮಾಡಬೇಕಂತೇಳಿ ಏಪ್ರಿಲ್ 20ರವರೆಗೆ ನೀರು ಕೊಡಬೇಕಂತೇಳಿ ಒತ್ತಾಯ ಮಾಡಿ ಒಂದು ಮನವಿ ಪತ್ರವನ್ನು ಕೊಟ್ಟು ಕೋರಲಾಗಿದೆ. ಆ ಎಲ್ಲ ಹಿನ್ನೆಲೆಯಲ್ಲಿ ಮತ್ತು ಇನ್ನಿತರ ಸಂಘ ಸಂಸ್ಥೆಗಳು ಕೂಡ ರೈತ ಸಂಘಟನೆಗಳು ಎಲ್ಲ ರೈತರ ಬೆಳೆ ರಕ್ಷಣೆ ಮಾಡಬೇಕಂತೇಳಿ ಈಗಾಗಲೇ ಹೋರಾಟ ಕೂಡ ಮಾಡಿದ್ದಾರೆ. ಆದರೆ ಈ ಎಲ್ಲ ಹಿನ್ನೆಲೆಯಲ್ಲಿ ದಿನಾಂಕ ನಿನ್ನೆ 11ನೇ ತಾರೀಕು ನೀರಾವರಿ ಸಲಹಾ ಸಮಿತಿಯ ಆನ್ಲೈನ್ ಸಭೆ ನಡೆದು 3 ಮುಖ್ಯ ಇಂಜಿನಿಯರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರು ಸೇರಿಕೊಂಡು ಮತ್ತು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರು ಸೇರಿಕೊಂಡು ಒಂದು ಆನ್ಲೈನ್ ಸಭೆ ಮಾಡುವ ಮುಖಾಂತರ ಈಗಾಗಲೇ ಬೆಳೆದು ನಿಂತಿರ್ತಕ್ಕಂಥ ಬೆಳೆ ರಕ್ಷಣೆ ಆಗಬೇಕಾದರೆ ಕನಿಷ್ಠ ಏಪ್ರಿಲ್ 20ರವರೆಗೆ ನೀರು ಬೇಕಂತೇಳಿ ಯಾದಗಿರಿ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರು ಕೂಡ ತಮ್ಮ ಒಂದು ವರದಿಯನ್ನು ಕೂಡ ಸಲ್ಲಿಸಿದ್ದಾರೆ. ಆದರೆ ಇವತ್ತು ನಿನ್ನೆ ಆನ್ಲೈನ್ ಸಭೆ ನಡೆಯುವಾಗ ಕಳೆದ ವರ್ಷಕ್ಕಿಂತ ಈ ವರ್ಷ ಮಾರ್ಚ್ 11ನೇ ತಾರೀಕು 2 TMC ನೀರು ಕಡಿಮೆ ಇದೆ ಅಂತೇಳಿ ವರದಿಯನ್ನು ಆಧರಿಸಿ ಯಾವುದೇ ಥರ ನೀರು ಕೊಡೋಕ್ಕೆ ಆಗಂಗಿಲ್ಲ ಅಂತಕ್ಕಂಥ ಒಂದು ಸಭೆಯ ತೀರ್ಮಾನ ಮತ್ತು ಸಭೆಯ ಗೊಂದಲದಲ್ಲಿ ಸಭೆ ನಡೆಲಾರ್ದೇ ಇವತ್ತು ನಿಂತೋಗಿರ್ತಕ್ಕಂಥದ್ದನ್ನು ರೈತರಿಗೆ ಮಾಡ್ತಕ್ಕಂಥ ಒಂದು ದೊಡ್ಡ ಮೋಸ ಅಂತಕ್ಕಂಥದ್ದು ನಾವೆಲ್ಲರೂ ರೈತರು ಜಾಗೃತಿ ಆಗಬೇಕಂತಕ್ಕಂಥ ಮಾತನ್ನು ಮೊದಲನೇದಾಗಿ ನಾನು ಎಲ್ಲ ರೈತ ಬಾಂಧವರಲ್ಲಿ ಕೋರುತ್ತೇನೆ. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಪ್ರತಿ ಎಕರೆಗೆ 30,000ರಿಂದ 40,000 ರೂಪಾಯಿ ಖರ್ಚು ಮಾಡಿ ದುಬಾರಿಯ ಬೀಜ, ಗೊಬ್ಬರ, ಕ್ರಿಮಿನಾಶಕ, ಕೂಲಿ, ಟ್ರ್ಯಾಕ್ಟರ್ ಇತ್ಯಾದಿಗಳ ಖರ್ಚಿಗಾಗಿ 40,000 ರೂಪಾಯಿ ಪ್ರತಿ ಎಕರೆಗೆ ಖರ್ಚು ಮಾಡಿರ್ತಕ್ಕಂಥದ್ದು. ಈಗಾಗಲೇ ಅಧಿಕೃತವಾಗಿರ್ತಕ್ಕಂಥ ವರದಿ ಪ್ರಕಾರ 80,000 ಹೆಕ್ಟರ್ ಭತ್ತ ಬೆಳೆ ಹುಣಸಗಿ ತಾಲೂಕು, ಶಾಪುರ ತಾಲೂಕು, ಸುರಪುರ ತಾಲೂಕು, ವಡಗೇರಿ ತಾಲೂಕಿನಿದೆ ಅಂತೇಳಿ ಜಂಟಿ ನಿರ್ದೇಶಕರು ಕೊಟ್ಟಿರ್ತಕ್ಕಂಥದ್ದು. ಆದರೆ ವಾಸ್ತವಿಕವಾಗಿ ಇನ್ನೂ 80,000 ಹೆಕ್ಟರ್ಕ್ಕಿಂತ ಅಂದರೆ ಈಗಾಗಲೇ ಅವ್ರು ಕೊಟ್ಟಂಥ ವರದಿ 2 ಲಕ್ಷ ಮಾತ್ರ ಅಂತ ಹೇಳ್ತಕ್ಕಂಥದ್ದು. ಆದರೆ ವಾಸ್ತವಿಕವಾಗಿ 2,70,000 ಎಕರೆ ಕನಿಷ್ಠ ಭತ್ತ ಬೆಳೆದು ನಿಂತಿರ್ತಕ್ಕಂಥದ್ದು. ಅದೇ ರೀತಿ ಸಜ್ಜಿ ಇದೆ, ಶೇಂಗಾ ಇದೆ ಮತ್ತು ಸೂರ್ಯಪಾನ ಇದೆ, ಜೋಳ ಇದೆ ಇತ್ಯಾದಿಗಳ ಬೆಳೆಗಳು ಇವತ್ತು ಲಕ್ಷಾಂತರ ರೂಪಾಯಿ ರೈತರ ಕೈಗೆ ಕೇವಲ 1 ತಿಂಗಳಲ್ಲಿ ಬರ್ತಕ್ಕಂಥ ಒಂದು ಆಶಾಭಾವನೆ. ಪ್ರತಿ ಎಕರೆಗೆ ಒಂದು 40 ಚೀಲ ಕನಿಷ್ಠ ಭತ್ತ ಬರ್ತಕ್ಕಂಥದ್ದು. ಆ ಭತ್ತ 5 ಎಕರೆ ಒಬ್ಬ ಸಣ್ಣ ರೈತ ಅನ್ನಂದ್ರೂ ಕೂಡ ಇವತ್ತಿನ ದಾಣಿ ಪ್ರಕಾರ 1,800 ರೂಪಾಯಿ ಒಂದು ಚೀಲದ ಕಿಮ್ಮತ್ತಿದೆ. ಆರ್ನರು ಅಂಥ ಬೆಳೆಗೆ ಇವತ್ತು 3,60,000 ರೂಪಾಯಿ ಸಣ್ಣ ರೈತನಿಗೆ ಬರ್ತಕ್ಕಂಥ ಹಣ. ಅದರಲ್ಲಿ ಖರ್ಚು 2 ಎಕರೆಗೆ 40,000 ಮಾಡಿರ್ತಕ್ಕಂಥ ಖರ್ಚು 2 ಲಕ್ಷ ಹೋದರೂ ಕೂಡ 1,60,000 ರೂಪಾಯಿ ಕನಿಷ್ಠ ಒಬ್ಬ ಸಾಮಾನ್ಯ ಸಣ್ಣ ರೈತರಿಗೆ ಬರ್ತಕ್ಕಂಥ ಹಣ. ಇಂಥದನ್ನು ಇವತ್ತು ಕೈತಪ್ಪಿ ಹೋದರೆ ಮುಂದಿನ ದಿನಗಳಲ್ಲಿ ರೈತ ಇಡೀ ಅತಿ ತೀವ್ರ ಸಂಕಷ್ಟಕ್ಕೀಡಾಗಿ ಬ್ಯಾಂಕಿನ ಸಾಲ, ಸಹಕಾರಿ ಸಾಲ, ಬೀಜ, ಗೊಬ್ಬರ ಸಾಲಕ್ಕಾಗಿ ಇವತ್ತು ಆತ್ಮಹತ್ಯೆ ಇಳಿತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ. ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಮಧ್ಯೆ ಪ್ರವೇಶ ಮಾಡಿ ಇವತ್ತು ಈಗಾಗಲೇ ಕಾನೂನು ಬಾಹಿರವಾಗಿ ಆಂಧ್ರಕ್ಕೂ ಕೂಡ ಕುಡಿಯ ನೀರು ಕೊಟ್ಟಿರ್ತಕ್ಕಂಥದ್ದು. ಆದರೆ ನಾವು ಕರ್ನಾಟಕ ಪ್ರಾಂತ ಸಂಘದವರು ಮಾನವೀಯತೆ ದೃಷ್ಟಿಯಿಂದ ನಾವು ನೀರು ಕೊಡಬೇಡ ಅಂತ ಹೇಳ್ತಕ್ಕಂಥರಲ್ಲ. ಆದರೆ ಜಿಂದಾಲ್ ಕಂಪನಿ ಕೊಡ್ತಕ್ಕಂಥ ನೀರನ್ನು ಕೂಡ ನಿಲ್ಲಿಸಬೇಕು. ಜೊತೆಗೆ ಆವಿ ಆಗ್ತಕ್ಕಂಥದ್ದು ಮತ್ತು ಮುಂದಿನ 6 ಜಿಲ್ಲೆಗಳಿಗೆ ಕುಡಿಯಬೇಕಂಥ ನೀರನ್ನು ಕೂಡ ಸರಿಯಾದಂಥ ಲೆಕ್ಕಪತ್ರ ನಿರ್ವಹಿಸಿ ವಿನಾಕಾರಣ ಸುಳ್ಳು ಹೇಳ್ತಕ್ಕಂಥ ಕೈಬಿಟ್ಟು ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಸರ್ಕಾರ ಕೂಡ ಇವತ್ತು ರೈತರ ರಕ್ಷಣೆಗೆ ಬರಬೇಕಂತಕ್ಕಂಥ ಆಗ್ರಹವನ್ನು ನಾನು ಕರ್ನಾಟಕ ಪ್ರಾಂತ ರೈತ ಸಂಘದ ಯಾದಗಿರಿ ಜಿಲ್ಲೆಯ ರೈತ ಸಂಘದ ಅಧ್ಯಕ್ಷನಾಗಿ ಒತ್ತಾಯವನ್ನು ಮಾಡ್ತಾಯಿದ್ದೀನಿ. ಜೊತೆಗೆ ಇವತ್ತು ಅಧಿಕಾರಿಗಳು ನೀರು ಕೊಡೋಕ್ಕಾಗಲಂತಕ್ಕಂಥ ತೀರ್ಮಾನನ
ಕೈ ಬಿಡಬೇಕು. ನಿನ್ನೆ ತೊಗೊಂಡಂಥ ತೀರ್ಮಾನ ಅದು ಅವೈಜ್ಞಾನಿಕವಾದಂಥ ತೀರ್ಮಾನ ಮತ್ತು ರೈತರನ್ನ ಊರಾಕಿನ ಸಾಯ್ತಕ್ಕಂಥ ಮಾಡ್ತಕ್ಕಂಥ ತೀರ್ಮಾನ ಇದೆ. ಅದನ್ನು ಪುನರ್ ಪರಿಶೀಲನೆ ಮಾಡುವ ಮುಖಾಂತರ ನಾವು ಈಗಾಗಲೇ ನಿನ್ನೆ ರಾತ್ರಿ 9 ಗಂಟೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶರಣಬಸಪ್ಪ ಗೌಡ ದರ್ಶನಾಪುರ ಅವರಿಗೆ ಕೂಡ ಮಾತುಕತೆ ಆಡಿ, ಇವತ್ತು ಯಾವುದೇ ಕಾರಣದಿಂದ ನೀವು ಹೋದ ವರ್ಷ ಅಂತ ಬರಗಾಲ ಇದ್ದರೂ ಕೂಡ ರೈತರ ಮೆಣಸಿನಕಾಯಿ ಬೆಳೆಗೆ 4-5 ದಿವಸ ಕೂಡ ನೀರು ಕೊಟ್ಟಿರ್ತಕ್ಕಂಥದ್ದು ಭಾಳ ಒಂದು ಅಭಿನಂದನಾವಾಗಿರ್ತಕ್ಕಂಥದ್ದು. ಆದರೆ ಈ ವರ್ಷ 2 ಡ್ಯಾಮ್ ತುಂಬಿದ್ರೂ ಕೂಡ ಯದ್ವಾತದ್ವಾಗಿರ್ತಕ್ಕಂಥ ನೀರನ್ನು ಬಿಟ್ಟು ಇನ್ನೊಂದು ಕಡೆಗೆ ರಾತ್ರಿ ಇವತ್ತು ಆಂಧ್ರ ಪ್ರದೇಶ ಬಿಟ್ಟಿರ್ತಕ್ಕಂಥ ಕೂಡ ರೈತರಿಗೆ ಉರುಳಾಕಿರ್ತಕ್ಕಂಥ ಪರಿಸ್ಥಿತಿ ಆಗಿದೆ. ಇಂಥ ಪರಿಸ್ಥಿತಿಯಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮಧ್ಯಪ್ರವೇಶ ಮಾಡಬೇಕಂತೇಳಿ ನಾವು ಇವತ್ತು ರಾತ್ರಿ ನಿನ್ನೆ ಮಾತಾಡಿದ ಪ್ರಕಾರ ನಾವು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ದರ್ಶನಾಪುರ ಅವರ ಮನೆ ಮುಂದೆ ರೈತರು ಎಲ್ಲರೂ ಕೂಡ ನಾವು ಸತ್ಯಾಗ್ರಹ ಚಳವಳಿ 15ನೇ ತಾರೀಕು ಮುಂಜಾನೆ 10 ಗಂಟೆಗೆ ಶಾಪುರದಲ್ಲಿರ್ತಕ್ಕಂಥ ಅವರ ಮನೆಯ ಮುಂದೆ ಸತ್ಯಾಗ್ರಹವನ್ನು ಕೂಡಕ್ಕೆ ತೀರ್ಮಾನ ಮಾಡಿದ್ದೀವಿ. ಅದಕ್ಕೆ ಎಲ್ಲ ರೈತರು ಕೂಡ ಭಾಗವಹಿಸಬೇಕು. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಮತ್ತು ಎಲ್ಲ ಸಮಾಜದವರು ಯಾರು ಅನ್ನ ತಿಂತೀವಿ, ಯಾರು ರೈತರ ಬಗ್ಗೆ ಕಳಕಳಿ ಇದೆ ಅವರೆಲ್ಲರೂ ಭಾಗವಹಿಸಬೇಕು. ಜೊತೆಗೆ ನಮಗೆ ಕೊಟ್ಟಂಥ ರೈತರಿಗೆ ಕೊಟ್ಟಂಥ ಬೀಜ, ಗೊಬ್ಬರ, ಕ್ರಿಮಿನಾಶಕ ಇತ್ಯಾದಿ ಸಾಲಗಾರರು ಸಾಹುಕಾರರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗವಹಿಸುವ ಮುಖಾಂತರ ರೈತರ ರಕ್ಷಣೆಗೆ ಮುಂದಾಗಬೇಕಂತಕ್ಕಂಥ ಒಂದು ವಿನಂತಿಯನ್ನು ನಾನು ಎಲ್ಲರ ಹತ್ರ ಮಾಡ್ತಾ ಇದ್ದೀನಿ. ಜೊತೆಗೆ ಈಗಾಗಲೇ ಬಲದಂಡೆ ಕಾಲುವೆ ಕೂಡ ಕೃಷ್ಣಾ ಮೇಲ್ದಂಡೆ ಯೋಜನೆ ಬಲದಂಡೆ ಕಾಲುವೆಯ ಲಿಂಗಸೂರು ಮತ್ತು ದೇವದುರ್ಗ ತಾಲೂಕಿನ ರೈತರು ಕೂಡ ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ನಾನು ಕೂಡ ಹೋಗಿದ್ದೆ, ರಾಜ್ಯ ಸಮಿತಿಯ ಮುಖಂಡರನ್ನಾಗಿ. ಇವತ್ತು ಜಿಲ್ಲಾಧಿಕಾರಿಗಳು ಕೂಡ ಮನವಿ ಪತ್ರ ಕೊಟ್ಟು ಬಂದಿದ್ದೀವಿ. ಜೊತೆಗೆ ನಾಳೆ 13ನೇ ತಾರೀಕು ಅವರು ಇಡೀ ರಸ್ತಾ ರೋಕ ಚಳವಳಿ ಮಾಡುವ ಮುಖಾಂತರ